ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ತುಲಾ ರಾಶಿಯವರಿಗೆ 2026ರ ವರ್ಷ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅವರ ಜೀವನದಲ್ಲಿ ತರಲಿದೆ, ಹಾಗೆ ಗ್ರಹ ಸಂಚಾರದ ಪರಿಣಾಮ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಸೂಚಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಪ್ರಮುಖವಾಗಿ 2026ರಲ್ಲಿ 10ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವು ನಿಮಗೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ. ಹಾಗೆ 6ನೇ ಮನೆಯಲ್ಲಿ ಶನಿಯ ಪರಿಣಾಮ ನಿಮಗೆ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಎಚ್ಚರಿಕೆಯನ್ನು ನೀಡಲಿದ್ದು, ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಈ ಎಲ್ಲ ಕ್ಷೇತ್ರದಲ್ಲೂ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶುಕ್ರಾದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಏಕೆಂದರೆ ಶುಕ್ರನು ನಿಮ್ಮ ಅಧಿಪತಿಯಾಗಿದ್ದು ನಿಮಗೆ ಶುಕ್ರನ ಅನುಗ್ರಹ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗೆ ಸೂರ್ಯನ ಅನುಗ್ರಹ, ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲಿದೆ. ಇನ್ನು ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಆರ್ಥಿಕ ವ್ಯವಹಾರದಲ್ಲಿ ಇರುವಂಥ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು, ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಸಕಾರಾತ್ಮಕ ಪ್ರಭಾವವನ್ನು ನೋಡಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಚಿತ್ತ ನಕ್ಷತ್ರ 3-4ನೇ ಪಾದ, ಸ್ವಾತಿ ನಕ್ಷತ್ರ 4 ಪಾದಗಳು, ವಿಶಾಖ ನಕ್ಷತ್ರ 1, 2, 3 ಪಾದಗಳಲ್ಲಿ ಜನಿಸಿರುವ ವ್ಯಕ್ತಿಯು ತುಲಾ ರಾಶಿಗೆ ಸೇರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ. ತುಲಾ ರಾಶಿಯವರಿಗೆ 2026 ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ವರ್ಷದಲ್ಲಿ ಒಂದಾಗಿರಲಿದೆ. ವಿಶೇಷವಾಗಿ ವೃತ್ತಿ, ಕೀರ್ತಿ ಮತ್ತು ಅಡೆತಡೆಗಳ ಮೇಲೆ ಆಚರಣಾತ್ಮಕ ವಿಜಯಗಳಿಗೆ ಹಾಗೆ 2 ಪ್ರಮುಖ ಉಪಚಯ ಅಂದರೆ ಬೆಳವಣಿಗೆಯ ಸ್ಥಾನಗಳು ಬಲವಾಗಿ ಉತ್ತೇಜಿಸುತ್ತದೆ. ಶನಿ ನಿಮ್ಮ 6ನೇ ಮನೆಯಾದ ಮೀನ ರಾಶಿಯಲ್ಲಿ ಇದ್ದು ಶತ್ರುಗಳನ್ನು ಸೋಲಿಸಲು, ಸಾಲವನ್ನು ತೀರಿಸಲು ಮತ್ತು ಒತ್ತಡವನ್ನು ತಡೆದುಕೊಳ್ಳಲು ನಿಮಗೆ ಸ್ಥಿರವಾದ ಬಲವನ್ನು ನೀಡುತ್ತಾನೆ. ಇನ್ನು ಗುರು ನಿಮ್ಮ 10ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಅಪರೂಪದ ಹಂಸ ಮಹಾಪುರುಷ ಯೋಗವನ್ನು ಉಂಟು ಮಾಡುತ್ತಾನೆ. ಇದು ವೃತ್ತಿಪರ ಬೆಳವಣಿಗೆಗೆ ಮತ್ತು ಸಾರ್ವಜನಿಕ ಗೌರವಕ್ಕೆ ಒಂದು ಅದ್ಭುತವಾದ ರಾಜಯೋಗವಾಗಿರಲಿದೆ. ಈಗ ನಾವು ನೋಡೋಣ, ಗ್ರಹಗಳ ಸ್ಥಿತಿಗತಿಯು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು 2026ರಲ್ಲಿ ಯಾವೆಲ್ಲ ಸಮಯದಲ್ಲಿ ಬೀರಲಿದೆ ಎಂದು. ವರ್ಷದ ಆರಂಭದಲ್ಲಿ ಗುರು 9ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಅಂದರೆ ತುಲಾ ರಾಶಿಯ ಭಾಗ್ಯದ ಸ್ಥಾನದಲ್ಲಿ ಜೂನ್ 1, 2026ರವರೆಗೂ ಇರುತ್ತಾನೆ. ಇದು ಅದೃಷ್ಟ, ಧರ್ಮ, ಗುರುಗಳು ಮತ್ತು ಹಿರಿಯರಿಂದ ಆಶೀರ್ವಾದವನ್ನು ತರುತ್ತದೆ. ಉನ್ನತ ಶಿಕ್ಷಣ, ದೂರದ ಪ್ರಯಾಣ, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪರಿಚಯ ಮತ್ತು ನಿಮ್ಮ ಗುರಿಗಳಿಗೆ ಸರಿಯಾದ ಮಾರ್ಗದರ್ಶನದಂಥ ವಿಷಯಗಳಲ್ಲಿ ಇದು ನಿಮಗೆ ಬಲವಾದ ಬೆಂಬಲವನ್ನು ನೀಡುತ್ತದೆ. ಅನೇಕ ತುಲಾರಾಶಿಯವರು ತಮ್ಮ ಕೆರಿಯರ್ ದಿಕ್ಕನ್ನು ಬದಲಾಯಿಸಲು ಉತ್ತಮ ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಪಡೆಯಲಿದ್ದಾರೆ. ಅವಕಾಶಗಳು ಅಥವಾ ಹಿರಿಯರ ಸಹಾಯವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಲು ಗುರುವಿನ ಅನುಗ್ರಹ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗೆ ಇದೇ ಸಮಯದಲ್ಲಿ ಶನಿ 6ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚರಿಸುತ್ತಾನೆ. ಉಪಚಯ ಸ್ಥಾನದಲ್ಲಿರುವ ಶನಿ ನಿಮಗೆ ಶತ್ರುಗಳು, ಸ್ಪರ್ಧೆಗಳು ಮತ್ತು ವಿಮರ್ಶಾತ್ಮಕವನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ನೀಡುತ್ತಾನೆ. ಜೊತೆಗೆ ಭಾರವಾದ ಕೆಲಸದ ಹೊರೆ ಮತ್ತು ಕಠಿಣ ದಿನಚರಿಗಳು ಕೂಡ ಸ್ಥಿರವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ನೀವು ಹೆಚ್ಚಿಸಿಕೊಳ್ಳಲಿದ್ದೀರಿ. ಸಾಲಗಳು, EMIಗಳು, ಆರ್ಥಿಕ ಜವಾಬ್ದಾರಿಗಳ ವಿಷಯದಲ್ಲೂ ಕೂಡ ನೀವು ಹೆಚ್ಚು ಶಿಸ್ತಿನಿಂದ ನಡೆದುಕೊಳ್ಳುವಂತೆ ಪ್ರೋತ್ಸಾಹಿಸಿ ಖರ್ಚುಗಳನ್ನು ನಿಯಂತ್ರಿಸುತ್ತಾ ಸಾಲಗಳ ಹಂತವಾಗಿ ತೀರಿಸುವ ದಿಕ್ಕನ್ನು ನೀವು ಪಡೆದುಕೊಳ್ಳಲಿದ್ದೀರಿ.
ಹಾಗೆ ಈ ಸಮಯದಲ್ಲಿ ಶನಿಯ ಸಂಚಾರದಿಂದಾಗಿ ಕೆಲಸದ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ರೀತಿಯ ಅಭ್ಯಾಸಗಳು ಹಾಗೆ ದೈನಂದಿನ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳಲು ಶುಭಕರವನ್ನು ಕಲ್ಪಿಸುತ್ತಾನೆ. ಇನ್ನು 2026ರ ಸುವರ್ಣ ಕೆರೆಯ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಈ ಸಮಯದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ತನ್ನ ಪ್ರವೇಶವನ್ನು ಪಡೆದು ತನ್ನ ಪ್ರಭಾವವನ್ನು ಬೀರಲು ಪ್ರಾರಂಭಿಸುತ್ತಾನೆ. ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಹಂಸ ಯೋಗ ಈ ಅವಧಿಯಲ್ಲಿ ಬಲವಾಗಿ ತನ್ನ ಕೆಲಸವನ್ನು ಮಾಡುತ್ತದೆ. ನಿಮಗೆ ಗೌರವಯುತವಾದ ಜವಾಬ್ದಾರಿಗಳು, ದೊಡ್ಡ ಬಡ್ತಿಗಳು, ಉನ್ನತ ಮಟ್ಟದ ಹುದ್ದೆಗಳು ಮತ್ತು ಜನರ ಮುಂದೆ ನಿಲ್ಲುವಂಥ ವಿಜಯಗಳನ್ನು ನೀಡುವ ಅವಕಾಶ ಕಲ್ಪಿಸುತ್ತದೆ. 6ನೇ ಮನೆಯಲ್ಲಿರುವ ಶನಿಯೊಂದಿಗೆ ಸೇರಿದಾಗ ಈ ಯೋಗ ಕೇವಲ ಒಮ್ಮೆ ಬಂದು ಹೋಗುವ ಅದೃಷ್ಟವನ್ನಲ್ಲ, ಬದಲಿಗೆ ಪ್ರಾಮಾಣಿಕ ಕಠಿಣ ಪರಿಶ್ರಮದ ಸ್ವಭಾವದ ಮೂಲಕ ಗಳಿಸುವ ದೀರ್ಘಕಾಲೀನ ಸ್ಥಿರತೆ ಮತ್ತು ಗೌರವವನ್ನು ಕೂಡ ಸೂಚಿಸುತ್ತದೆ. ಇನ್ನು ಅಕ್ಟೋಬರ್ 31ರಿಂದ ಗುರು 11ನೇ ಮನೆಯಾದ ಸಿಂಹ ರಾಶಿಗೆ ಅಂದರೆ ನಿಮ್ಮ ಲಾಭದ ಸ್ಥಾನಕ್ಕೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ. ಅಲ್ಲಿಯವರೆಗೆ ನೀವು ಪಟ್ಟ ಶ್ರಮ ಮತ್ತು ತೆಗೆದುಕೊಂಡ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಲಾಭಗಳು, ವಸೂಲಿಗಳು, ಫಲಿತಾಂಶಗಳನ್ನು ಪಡೆಯುವ ಹಂತವಾಗಿ ಈ ಸಂಚಾರ ಕೆಲಸ ಮಾಡುತ್ತದೆ. ನಿಮ್ಮ ನೆಟ್ವರ್ಕ್, ಸಾಮಾಜಿಕ ವಲಯ, ಹಿರಿಯರು, ಸೀನಿಯರ್ಗಳು ಮತ್ತು ಪ್ರಭಾವಿ ಪರಿಚಯಗಳ ಮೂಲಕ ಲಾಭಗಳು ಮತ್ತು ಅವಕಾಶಗಳು ಬರಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹುಕಾಲದಿಂದ ಇರುವ ಕೆಲವು ಆಸೆಗಳು, ಒಳ್ಳೆಯ ಸಂಬಳ, ಒಳ್ಳೆಯ ಹುದ್ದೆ, ಒಳ್ಳೆಯ ಸಂಸ್ಥೆ, ಸ್ಥಿರವಾದ ಆದಾಯ ಮುಂತಾದವುಗಳಲ್ಲಿ ಕೆಲವು ಒಂದೊಂದಾಗಿ ಈಡೇರುತ್ತಾ ಬರುತ್ತದೆ. ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲಿದ್ದೀರಿ. ಇನ್ನು ಈ ವರ್ಷದ ಸವಾಲಿನ ಅಂಶವೆಂದರೆ ನಿಮ್ಮ 5 ಮತ್ತು 11ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವಾಗಿರಲಿದೆ. ಇದು ಡಿಸೆಂಬರ್ 6, 2026ರವರೆಗೂ 5 ಮತ್ತು 11ನೇ ಮನೆಯಲ್ಲಿ ಅಂದರೆ ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವೂ ಇರಲಿದೆ. ರಾಹುವಿನ ಈ 5ನೇ ಮನೆಯ ಸಂಚಾರದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ಮಕ್ಕಳು, ಪ್ರೀತಿ ಅಥವಾ ಸೃಜನಶೀಲತೆಯ ಬಗ್ಗೆ ಆತಂಕ ಮತ್ತು ಅಶಾಂತಿಯನ್ನು ಸೃಷ್ಟಿಸುತ್ತಾನೆ. ಅನಗತ್ಯವಾದ ರಿಸ್ಕ್ ತೆಗೆದುಕೊಳ್ಳಬೇಕೆಂಬ, ಊಹಾಪೋಹಕ್ಕೆ ಇಳಿಯಬೇಕೆಂಬ, ಅನುಭವವಿಲ್ಲದ ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷಿಸಬೇಕೆಂಬ ಆಸೆ ಹುಟ್ಟಿಸುವ ಸಾಧ್ಯತೆ ಇರಲಿದೆ. ಇನ್ನು ಸಿಂಹ ರಾಶಿಯಲ್ಲಿ ಅಂದರೆ ತುಲಾ ರಾಶಿಯ 11ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಕೆಲವು ಸ್ನೇಹಿತರು ಮತ್ತು ಗುಂಪುಗಳಿಂದ ದೂರವಿರಬೇಕು ಎಂದು ಮನಸ್ಸಿಗೆ ಅನಿಸುತ್ತದೆ. ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಬೇಗ ಲಾಭಗಳು ಬಾರದಿದ್ದಲ್ಲಿ ನಿಮ್ಮ ಆಸೆಗಳು ಬದಲಾಗಲು ಇದು ಒಂದು ಕಾರಣವಾಗುತ್ತದೆ. ಇವೆಲ್ಲ ಸೇರಿ ಯಾರೊಂದಿಗೆ ಸೇರುತ್ತೇನೆ, ಯಾವ ದಾರಿಯಲ್ಲಿ ಮುಂದೆ ಹೋಗಬೇಕು ಎಂಬ ವಿಷಯಗಳ ಮೇಲೆ ಹೆಚ್ಚು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಡಿಸೆಂಬರ್ 6, 2026ರಂದು ರಾಹು ಮತ್ತು ಕೇತುವಿನ ಅಕ್ಷ ಬದಲಾಗಲಿದೆ. ಮಕರ ರಾಶಿಯಲ್ಲಿ ರಾಹು, ಕರ್ಕಾಟಕ ರಾಶಿಯಲ್ಲಿ ಕೇತುವಿನ ಸಂಚಾರ ಪ್ರಾರಂಭವಾಗಲಿದೆ. ಇದರಿಂದಾಗಿ ತೀವ್ರವಾದ ಕೆರಿಯರ್ ಉತ್ತುಂಗದ ಹಂತ ನಿಧಾನವಾಗಿ ಸ್ಥಿರಗೊಳ್ಳುತ್ತದೆ. 2027ಕ್ಕಾಗಿ ಮನೆ, ಆಸ್ತಿ, ಕುಟುಂಬದ ಸ್ಥಿರತೆ ಮತ್ತು ಆಂತರಿಕ ಶಾಂತಿಯುತ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾದ ಹಂತ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೂ ನೀವು ಹೊರಗಿನ ಪ್ರಪಂಚದಲ್ಲಿ ನಿರ್ಮಿಸಿದ ಹೆಸರು ಮತ್ತು ಬುನಾದಿಯ ಮೇಲೆ ಈಗ ವೈಯಕ್ತಿಕ ಭದ್ರತೆ ಮತ್ತು ಆಂತರಿಕ ಸಮತೋಲನವನ್ನು ಕೂಡ ಕಟ್ಟಿಕೊಳ್ಳಬೇಕಾದ ಅವಶ್ಯಕತೆ ಉಂಟಾಗಲಿದೆ. ಒಟ್ಟಾರೆ ಗ್ರಹ ಸಂಚಾರದ ಪರಿಣಾಮವು ನಿಮಗೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು, ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. ಈಗ ನಾವು ನೋಡೋಣ ವೃತ್ತಿ ಮತ್ತು ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ 2026ರಲ್ಲಿ ತುಲಾ ರಾಶಿಯವರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂದು. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ತುಲಾ ರಾಶಿಯವರು
ಪ್ರಮುಖ ಕೇಂದ್ರ ಬಿಂದುವಾಗಿ ವೃತ್ತಿ ಜೀವನವನ್ನು ನೋಡಲಿದ್ದಾರೆ. ನಿಮ್ಮ ಹೆಸರು, ಗೌರವ, ಅಧಿಕಾರ, ವ್ಯಾಪ್ತಿ ಮತ್ತು ಜವಾಬ್ದಾರಿಗಳ ಮಟ್ಟದಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನು ಈ ವರ್ಷದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗಲಿದೆ. ನಿಮ್ಮ 9ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಹಾಯ ಮಾಡುವ ಅಧಿಕಾರಿಗಳು, ಗುರುಗಳು ಮತ್ತು ಮೆಂಟರ್ಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂಟರ್ವ್ಯೂಗಳು, ವರ್ಗಾವಣೆಗಳು, ವಿದೇಶಿ ಕೆಲಸಗಳು, ಉನ್ನತ ಶಿಕ್ಷಣ ಅಥವಾ ಟ್ರೈನಿಂಗ್ಗಳ ವಿಷಯಗಳಲ್ಲಿ ಅದೃಷ್ಟ ನಿಮ್ಮ ಕಡೆಗೆ ನಿಲ್ಲುವ ಸೂಚನೆಗಳಿವೆ. ನಿಮ್ಮ ಪ್ರೊಫೈಲ್ ಹೆಚ್ಚಿಸುವ ಅರ್ಹತೆಗಳು, ಸರ್ಟಿಫಿಕೇಟ್ಗಳು ಮತ್ತು ವಿಶೇಷ ತರಬೇತಿಯನ್ನು ತೆಗೆದುಕೊಳ್ಳಲು ಅನುಕೂಲಕರವಾದ ಅವಕಾಶಗಳು ಲಭ್ಯವಾಗಲಿದೆ. ಇವುಗಳು ಛಲದಿಂದ ಬಳಸಿಕೊಂಡರೆ ಮುಂದಿನ ವರ್ಷದಲ್ಲಿ ನಿಮ್ಮ ಕೆರಿಯರ್ಗೆ ಬಲವಾದ ತಳಪಾಯ ನಿಲ್ಲುತ್ತದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. 6ನೇ ಮನೆಯಲ್ಲಿರುವ ಶನಿಯೊಂದಿಗೆ ಸೇರಿ ವೃತ್ತಿಗಾಗಿ ಬಲವಾದ ರಾಜಯೋಗವನ್ನು ಸೃಷ್ಟಿಸುತ್ತಾನೆ. ಈ ಹಂತದಲ್ಲಿ ನೀವು ನಾಯಕತ್ವದ ಪಾತ್ರಗಳು, ಸೀನಿಯರ್ ಪೊಸಿಷನ್ಗಳು, ವಿಭಾಗದ ಮುಖ್ಯಸ್ಥ ಅಥವಾ ಪ್ರಮುಖ ಜವಾಬ್ದಾರಿಗಳ ಹುದ್ದೆಗೆ ಹೋಗುವ ಸಾಧ್ಯತೆ ಇರಲಿದೆ. ಹೆಚ್ಚು ಗೌರವವಿರುವ ಹಾಗೆ ಉನ್ನತ ಮಟ್ಟದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಅವಕಾಶವೂ ಸಿಗಲಿದೆ. ನಿಮ್ಮ ಕೆರಿಯರನ್ನು ವ್ಯಾಖ್ಯಾನಿಸುವ ದೊಡ್ಡ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರೈಸುವುದು, ನಿಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕ ಮನ್ನಣೆ, ಪ್ರಾಶಸ್ತಿಗಳು ಮತ್ತು ಬಿರುದುಗಳನ್ನು ಪಡೆಯುವುದು ಮುಂತಾದ ವಿಷಯಗಳು ಈ ಸಮಯದಲ್ಲಿ ಸುಲಭವಾಗಿ ಸಾಧ್ಯವಾಗುವ ಬೆಳವಣಿಗೆಗಳಾಗಿ ಕಾಣಿಸುತ್ತದೆ. ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 30ರ ನಡುವೆ ಕುಜ ನಿಮ್ಮ 10ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುತ್ತಾನೆ. ಉಚ್ಚ ಗುರುವಿನೊಂದಿಗೆ ಸೇರಿ ನೀಚಭಂಗ ರಾಜಯೋಗವನ್ನು ಉಂಟುಮಾಡುತ್ತಾನೆ. ಹೊರಗಿನಿಂದ ನೋಡಿದರೆ ಇದು ತುಂಬ ಒತ್ತಡದ, ತೀವ್ರವೆನಿಸುವ ಪ್ರಾಜೆಕ್ಟ್ಗಳು, ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯಗಳು, ಅಧಿಕಾರಕ್ಕಾಗಿ ಹೋರಾಟ ಮತ್ತು ಗಡುವು ಒತ್ತಡದ ರೂಪದಲ್ಲಿ ಕಾಣಬಹುದು. ಆದರೆ ನೀವು ಸಮತೋಲನದಿಂದ ಪ್ರತಿಕ್ರಿಯಿಸಿದರೆ ಅದೇ ಪರಿಸ್ಥಿತಿಗಳು ಕೊನೆಗೆ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ದೊಡ್ಡ ವಿಜಯಗಳಿಗೆ ಹಾಗೆ ನಿಮ್ಮ ಕೆಲಸದ ಪ್ರತಿಭೆಯನ್ನು ಬಲವಾಗಿ ಸಾಬೀತುಪಡಿಸುವ ಅವಕಾಶಗಳಾಗಿ ಬದಲಾಗುತ್ತದೆ. ಒಟ್ಟಾರೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಈ ಎಲ್ಲ ಬದಲಾವಣೆಯನ್ನು ನೋಡಲಿದ್ದು, ಇನ್ನು ಕಲಾವಿದರು, ಮೀಡಿಯಾ ವ್ಯಕ್ತಿಗಳು, ಸೃಜನಶೀಲ ಪರಿಣಿತರು ಈ 2026ರಲ್ಲಿ ತಮ್ಮ ಕೆರಿಯರ್ನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ. ಕಲಾವಿದರು, ಕಂಟೆಂಟ್ ಕ್ರಿಯೇಟರ್ಗಳು, ವಿನ್ಯಾಸಕರು, ನಟರು ಮತ್ತು ಮೀಡಿಯಾ ಪರಿಣಿತರು ಈ ವರ್ಷವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗಲಿದೆ. 10ನೇ ಮನೆಯಲ್ಲಿರುವ ಗುರುವಿನ ಸಂಚಾರದ ಪರಿಣಾಮವಾಗಿ ನಿಮಗೆ ಪ್ರತಿಷ್ಠಿತ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುವ ಅವಕಾಶಗಳು, ಪ್ರಸಿದ್ಧ ಬ್ರ್ಯಾಂಡ್ಗಳು ಅಥವಾ ದೊಡ್ಡ ಪ್ಲಾಟ್ಫಾರ್ಮ್ಗಳೊಂದಿಗೆ ಕೆಲಸ ಮಾಡುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ. ಹಿರಿಯ ಕಲಾವಿದರು, ವಿಮರ್ಶಕರು ಮತ್ತು ಮಾರ್ಗದರ್ಶಕರಿಂದ ನಿಮ್ಮ ಕೆಲಸದ ಮೇಲೆ ಪ್ರಶಂಸೆ ಬರುತ್ತದೆ. ನಿಮ್ಮ ಸೃಜನಶೀಲ ಔಟ್ಪುಟ್ ಹೆಚ್ಚು ಕ್ರಮಬದ್ಧತೆ ಮತ್ತು ವೃತ್ತಿಪರ ಗುಣಮಟ್ಟದೊಂದಿಗೆ ಇರುವಂತೆ ಬದಲಾಗುವುದು ಮುಂತಾದ ಒಳ್ಳೆಯ ಬದಲಾವಣೆಗಳು ಈ ಸಮಯದಲ್ಲಿ ಕಾಣಿಸುತ್ತದೆ. ಆದರೆ ಕೇವಲ ಗಮನ ಸೆಳೆಯಲು ಮಾತ್ರ 5ನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಅತಿ ರಿಸ್ಕ್ ಇರುವ ಪ್ರಯೋಗಗಳು ಮತ್ತು ವಿವಾದಾತ್ಮಕ ವಿಷಯಗಳ ಕಡೆಗೆ ಎಳೆಯದಂತೆ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ಒಟ್ಟಾರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ತುಲಾ ರಾಶಿಗೆ ಸೇರಿದ ಜನರು ಈ ಎಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ. ಒಟ್ಟಾರೆ ಫಲಿತಾಂಶವನ್ನು ನಾವು ಗಮನಿಸುವುದಾದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ನೀವು ಪಡೆಯಲಿದ್ದೀರಿ. ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ತುಲಾ ರಾಶಿಯವರಿಗೆ ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ತಿಳಿಯೋಣ. 2026ರಲ್ಲಿ ಹಣ ಮುಖ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡುವುದು, ಕೀರ್ತಿ ಮತ್ತು ಶಿಸ್ತುಬದ್ಧ ಪ್ರಯತ್ನದ ಮೂಲಕ ಬರುತ್ತದೆ. ಅಡ್ಡ ದಾರಿಗಳು, ಜೂಜು, ತಕ್ಷಣದ ಲಾಭಗಳು, ಪ್ರಲೋಭನೆಗಳ ಮೂಲಕ ಅಲ್ಲ. ನೀವು ನಿಮ್ಮ ಕೆಲಸ ಮತ್ತು ಸೇವೆಗಳ ಮೌಲ್ಯವನ್ನು ಗೌರವಿಸಿ ಅದಕ್ಕೆ ತಕ್ಕ ಓಟವನ್ನು ಓಡಿದರೆ ಆರ್ಥಿಕ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಸುಧಾರಿಸುವ ವರ್ಷ ಇದು. 6ನೇ ಮನೆಯಲ್ಲಿರುವ ಶನಿ ದೀರ್ಘಕಾಲೀನ ಸಾಲಗಳನ್ನು ಪ್ಲಾನ್ ಪ್ರಕಾರ ಹಂತವಾಗಿ ತೀರಿಸಲು, ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಲು ಮತ್ತು ಅನಗತ್ಯ ವೆಚ್ಚಗಳನ್ನು
ಕಡಿತಗೊಳಿಸಲು ತುಂಬ ಸಹಕಾರಿಯಾಗಿರಲಿದೆ. ನಿಮ್ಮ ಆರ್ಥಿಕ ಹವ್ಯಾಸಗಳಲ್ಲಿ ಗಂಭೀರವಾದ ಬದಲಾವಣೆಯು ಬೇಕಾಗಿದ್ದು, ಬಜೆಟ್, ಖರ್ಚುಗಳ ದಾಖಲಾತಿ ಮತ್ತು EMI ವೇಳಾಪಟ್ಟಿಗಳನ್ನು ಪಾಲಿಸಬೇಕು ಎಂದು ನಿಮಗೆ ಬೋಧಿಸುತ್ತದೆ. ನೀವು ಮತ್ತೆ ಆರ್ಥಿಕವಾಗಿ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ಶ್ರಮಿಸುವಂತೆ ಪ್ರೇರಣೆ ನೀಡುತ್ತದೆ. ಜೂನ್ನಿಂದ ಅಕ್ಟೋಬರ್ ನಡುವೆ 10ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ಸಂಬಳ ಹೆಚ್ಚಳ, ಬಡ್ತಿಗಳು, ಬೋನಸ್ಗಳು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಕಾರಣದಿಂದಾಗಿ ಬರುವ ಪ್ರಸಿದ್ಧಿಯ ಮೂಲಕ ಹೆಚ್ಚುವರಿ ಅವಕಾಶಗಳ ರೂಪದಲ್ಲಿ ಆದಾಯವನ್ನು ಹೆಚ್ಚಿಸಬಹುದು. ಸ್ವಯಂ ಉದ್ಯೋಗಿ ನಿಪುಣರಿಗೆ ಈ ಸಮಯದಲ್ಲಿ ಹೆಚ್ಚಿನ ಬಿಲ್ಡಿಂಗ್ ಪೀಸ್, ದೊಡ್ಡ ಕ್ಲೈಂಟ್ಗಳು ಮತ್ತು ದೀರ್ಘಕಾಲೀನ ಕಾಂಟ್ರಾಕ್ಟ್ಗಳು ಬಂದರೆ ಆಶ್ಚರ್ಯವೇನಿಲ್ಲ. ನೀವು ಎಷ್ಟು ಜವಾಬ್ದಾರಿಯನ್ನು ಹೊರುತ್ತೀರೋ, ಎಷ್ಟು ಗುಣಮಟ್ಟದ ಕೆಲಸವನ್ನು ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಆರ್ಥಿಕ ಪ್ರತಿಫಲ ಬರುವ ಸೂಚನೆಗಳು ಬಲವಾಗಿರಲಿದೆ. ಅಕ್ಟೋಬರ್ 31ರಿಂದ ನಿಮ್ಮ 11ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮ ನಿಮ್ಮ ಆರ್ಥಿಕ ಜೀವನದಲ್ಲಿ ವಸೂಲಿಯ ಹಂತ ಆರಂಭವಾಗುತ್ತದೆ. ಬಾಕಿ ಇರುವ ಬಿಲ್ಲುಗಳು ಇತ್ಯರ್ಥಗಳು, ಹಾಗೆ ಲಾಭದ ಪಾಲುಗಳು ಮತ್ತು ಫಲಿತಾಂಶಗಳ ಬಿಡುಗಡೆಯಂಥವುಗಳ ಮೂಲಕ ಲಾಭಗಳು ಬರಬಹುದು. ಸ್ನೇಹಿತರು, ಹಿರಿಯ ಒಡ ಹುಟ್ಟಿದವರು ಮತ್ತು ಪ್ರಭಾವಿ ಪರಿಚಯಗಳ ಮೂಲಕ ಬರುವ ಅವಕಾಶಗಳು ಮತ್ತು ಸಹಾಯ ಕೂಡ ಈ ಸಮಯದಲ್ಲಿ ನಿಮ್ಮ ಆದಾಯ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಬಲ್ಲವು. ನೀವು ನಿಯಂತ್ರಿತ ರೀತಿಯಲ್ಲಿ ಭೌತಿಕ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾ ಅಗತ್ಯವಿರುವ ಕಡೆ ಉಳಿತಾಯ ಮತ್ತು ಹೂಡಿಕೆಯನ್ನು ಬಲವಾಗಿ ಮಾಡಬಹುದಾಗಿರಲಿದೆ. ಆರ್ಥಿಕವಾಗಿ ಅತಿ ದೊಡ್ಡ ಎಚ್ಚರಿಕೆ ಮಾತ್ರ 5ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ. ಊಹಾಪೋಹ ಷೇರುಗಳು, ಕ್ರಿಪ್ಟೋ, ಲಾಟರಿ, ಜೂಜು, ಒಂದೇ ಬಾರಿ ದೊಡ್ಡ ಲಾಭ ಎಂಬ ಹೆಸರಿನಲ್ಲಿ ಬರುವ ಯೋಜನೆಗಳು ಇವೆಲ್ಲವೂ ಈ ವರ್ಷ ನಿಮಗೆ ದೊಡ್ಡ ಅಪಾಯವನ್ನು ಉಂಟು ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುವ ವದಂತಿಗಳು, ಟಿಪ್ಸ್ಗಳು, ಈಗಾಗಲೇ ಹೂಡಿಕೆ ಮಾಡಿ ಎನ್ನುವ ಆಫರ್ಗಳನ್ನು ನಂಬಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮಗೆ ಅಪಾಯವನ್ನು, ಆರ್ಥಿಕ ನಷ್ಟವನ್ನು ಉಂಟು ಮಾಡಲಿದೆ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಬೆಳೆಯುವ ಹೂಡಿಕೆಗಳು ಮತ್ತು ನಿಮಗೆ ಅರ್ಥವಾಗುವ ಕ್ಷೇತ್ರದಲ್ಲಿ ಮಾತ್ರ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ಈ ವರ್ಷದಲ್ಲಿ ನಿಮಗೆ ನಿಜವಾಗಿಯೂ ರಕ್ಷಣೆ ನೀಡುತ್ತದೆ. ಒಟ್ಟಾರೆ ಆರ್ಥಿಕ ಸ್ಥಿತಿಗತಿಯಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಅತ್ಯಂತ ಹೆಚ್ಚಾಗಿ ಪಡೆದುಕೊಳ್ಳಬಹುದಾಗಿರಲಿದೆ. ಜವಾಬ್ದಾರಿಯಿಂದ, ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಇನ್ನು ಮುಂದಿನದ್ದಾಗಿ 2026ರಲ್ಲಿ ಕುಟುಂಬ ಸಂಬಂಧ, ಪ್ರೀತಿಯು ಯಾವ ರೀತಿಯಲ್ಲಿ ಇರಲಿದೆ, ಗ್ರಹ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. 2026ರಲ್ಲಿ ಕುಟುಂಬ, ಭಾವನಾತ್ಮಕ ಜೀವನ, ಪ್ರೀತಿ, ಮಕ್ಕಳ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲವೂ ನಿಮ್ಮ ವೇಗವಾಗಿ ಬೆಳೆಯುತ್ತಿರುವ ಕೆರಿಯರ್ ಜೊತೆ ಸಮತೋಲನವಾಗಿರಬೇಕು. ಕೆಲಸದ ಒತ್ತಡ, ಬೆಳವಣಿಗೆ ಮತ್ತು ಜವಾಬ್ದಾರಿಗಳ ಮಧ್ಯ ಮನೆಯವರೊಂದಿಗೆ ಕಳೆಯುವ ಸಮಯ ಮತ್ತು ಪ್ರೀತಿ ವಿಶ್ವಾಸಗಳಿಗೆ ನೀವು ಎಷ್ಟು ಎಚ್ಚರಿಕೆಯಿಂದ ಆದ್ಯತೆ ನೀಡುತ್ತೀರೋ ಅಷ್ಟರ ಮಟ್ಟಿಗೆ ಈ ವರ್ಷ ನಿಮಗೆ ನೆಮ್ಮದಿಯನ್ನು ನೀಡಲಿದೆ. ಜೂನ್ನಿಂದ ಅಕ್ಟೋಬರ್ವರೆಗೂ ಗುರು 10ನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನಿಮ್ಮ 4ನೇ ಮನೆಯಾದ ಗೃಹ ಸ್ಥಾನದ ಮೇಲೆ ಇರಲಿದೆ. ಮನೆಯ ವಾತಾವರಣ, ಕೌಟುಂಬಿಕ ಶಾಂತಿ, ನಿಮ್ಮ ಯಶಸ್ಸಿನ ಬಗ್ಗೆ ಅವರಲ್ಲಿ ಹೆಮ್ಮೆಯ ಭಾವನೆ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಒಂದು ಕಡೆ ನೀವು ಬ್ಯುಸಿಯಾಗಿದ್ದು ಮನೆಯಲ್ಲಿ ಹೆಚ್ಚು ಸಮಯ ಇಲ್ಲದಿದ್ದರೂ ನೀವು ತೋರಿಸುತ್ತಿರುವ ಶ್ರಮ ಮತ್ತು ಏಳಿಗೆ ಅವರನ್ನು ಗೌರವಿಸುವಂತೆ ಮಾಡಲಿದೆ. ಅದೇ ಸಮಯದಲ್ಲಿ ಅವರು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನೀವು ಅವರನ್ನು ಹೆಚ್ಚು ಕೇಳಿಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ಸಮಯವಿಲ್ಲ ಎಂಬ ಕಾರಣ ನೀಡದೆ ಎಷ್ಟೇ ಬ್ಯುಸಿಯಾಗಿದ್ದರೂ ಸ್ವಲ್ಪ ಸಮಯ ಕುಟುಂಬಕ್ಕಾಗಿ ನೀಡುವುದು ಉತ್ತಮವಾಗಿರಲಿದೆ. 5ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಮಕ್ಕಳ ಶಿಕ್ಷಣ, ನಡವಳಿಕೆ, ಅವರ ಭವಿಷ್ಯದ ಬಗ್ಗೆ ನೀವು ಅತಿಯಾಗಿ ಯೋಚಿಸುವುದು, ಕೆಲವೊಮ್ಮೆ ಆತಂಕ ಪಡುವುದು ಸಹಜವಾಗಿರಲಿದೆ. ಪ್ರೇಮ ಜೀವನದಲ್ಲಿ ಹಠಾತ್ ಆಕರ್ಷಣೆಗಳು, ಅಲ್ಲಿಯವರೆಗೆ ಪ್ರೇಮ ಜೀವನದಲ್ಲಿ ಇರುವಂಥ ಊಹಿಸಲಾದ ರೀತಿಯ ಸಂಬಂಧಗಳ ಕಡೆಗೆ ಆಕರ್ಷಣೆ ಉಂಟಾಗಲು ಆರಂಭಿಸುತ್ತದೆ. ಈ ಸಮಯದಲ್ಲಿ ಗೊಂದಲಮಯವಾದ ಸನ್ನಿವೇಶಗಳು ಎದುರಾಗಬಹುದು. ನಿಮ್ಮ ಸೃಜನಶೀಲತೆ, ಹವ್ಯಾಸಗಳು, ಕಲೆ, ಮನರಂಜನೆ ಮುಂತಾದ ಕ್ಷೇತ್ರಗಳಲ್ಲೂ ಕೂಡ ಕೆಲವೊಮ್ಮೆ ಅತಿಯಾದ ಹೋಗುವ ಪ್ರಯತ್ನ ನಂತರ ಮತ್ತೆ ಅದರಿಂದ ಹಿಂದಕ್ಕೆ ಸರಿಯಬೇಕೆಂಬ ಭಾವನೆ ತರಬಹುದಾದಂಥ ಅಸ್ಥಿರತೆ ಇರಲಿದೆ.
ಕೇತುವಿನ ಸಂಚಾರದ ಕಾರಣದಿಂದಾಗಿ ಅನೇಕ ತುಲಾ ರಾಶಿಗೆ ಸೇರಿದ ಜನರು ಕೆಲವು ಸ್ನೇಹಿತರು ಗುಂಪುಗಳು ಮತ್ತು ಸಮುದಾಯ ಚಟುವಟಿಕೆಗಳಿಂದ ಮನಸಾರೆ ದೂರವಿರಬೇಕೆಂಬ ಆಸೆ ಹುಟ್ಟಲಿದೆ. ಇದು ಕೌಟುಂಬಿಕವಾಗಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. 2026ರಲ್ಲಿ ಆರೋಗ್ಯ ನಿರ್ವಹಿಸಬಹುದಾದ ಮತ್ತು ಸುಧಾರಿಸಬಹುದಾದ ಸ್ಥಿತಿಯಲ್ಲಿರುತ್ತದೆ. ನೀವು ಶನಿ ಸೂಚಿಸುವ ಶಿಸ್ತು, ನಿಯಮಗಳು ಮತ್ತು ಎಚ್ಚರಿಕೆಗೆ ಸಹಕರಿಸಿದರೆ, ಸಣ್ಣ ಸಣ್ಣ ಅಭ್ಯಾಸಗಳನ್ನು ಬದಲಾಯಿಸಿದರೆ ದೊಡ್ಡ ಫಲಿತಾಂಶವನ್ನು ನೀವು ಈ ವರ್ಷದಲ್ಲಿ ಆರೋಗ್ಯದಲ್ಲಿ ಪಡೆದುಕೊಳ್ಳಬಹುದಾಗಿರಲಿದೆ. ಆರೋಗ್ಯವು ಉತ್ತಮವಾಗಿರಲಿದೆ, ಆದರೆ ಶಿಸ್ತುಬದ್ಧ ಜೀವನ, ಉತ್ತಮ ಆಹಾರ ಸೇವನೆ ಹಾಗೆಯೇ ನಿಮ್ಮ ದಿನಚರಿಯಲ್ಲಿ ಉತ್ತಮ ರೀತಿಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಈ 2026 ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ಸರಿಯಾದ ವಿಧಾನದಲ್ಲಿ ನೀವು ತಮ್ಮ ಅಭ್ಯಾಸವನ್ನು ಮಾಡಿದರೆ ಯಶಸ್ವಿಯಾದ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಹೆಜ್ಜೆಯನ್ನು ಸರಿಯಾದ ರೀತಿಯಲ್ಲಿ ಹಾಗೆಯೇ ಉತ್ತಮ ಮಾರ್ಗದರ್ಶನದ ಜೊತೆ ಇಡುವುದು ಬಹು ಮುಖ್ಯವಾಗಿರಲಿದೆ. ಶನಿ ಶಿಸ್ತನ್ನು ನೀಡುತ್ತಾನೆ. ಶಿಸ್ತಿನಿಂದ ನೀವು ಓದಿನ ಕಡೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ. ನಿಮ್ಮ ದಿನಚರಿಯಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಓದುತ್ತೀರೋ ಅದಕ್ಕಿಂತ ದುಪ್ಪಟ್ಟು ಫಲಿತಾಂಶವನ್ನು ನಿಮ್ಮ ಕ್ಷೇತ್ರದಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ನೀವು ಅನೇಕ ರೀತಿಯ ಅಡೆತಡೆಗಳು, ತೊಂದರೆಯನ್ನು ಅನುಭವಿಸುವ ಸಾಧ್ಯತೆ ಇರಲಿದೆ. ಹಾಗಾಗಿ ರಾಹುವಿನ ಶಾಂತಿಗಾಗಿ ದುರ್ಗಾ ಕವಚವನ್ನು ಪಠಿಸುವುದು ಹಾಗೆಯೇ ಕೇತುವಿನ ಶಾಂತಿಗಾಗಿ ಗಣೇಶನ ಪ್ರಾರ್ಥನೆ ಮಾಡುವುದು, ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ತಪ್ಪದೆ ಜಪಿಸುವುದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.